ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಚಟ್ನಿ ತೋರಿಸ್ತಿದ್ದೀನಿ. ಏನೇನು ಬೇಕು ಅಂತ ಹೇಳೋಕ್ಕೆ ಮುಂಚೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಅಡುಗೆ ಕಲ್ತಿದ್ರು ಎಲ್ಲ ಬಹುಪಾಲು ನಮ್ಮ ಅಮ್ಮನೇ ನಂಗೆ ಹೇಳ್ಕೊಟ್ಟಿರೋದು. ಸೊ ಅವ್ರಿಗೆ ನಾನೊಂದು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ ನಮ್ಮ ಆಹಾರ ಪದ್ಧತಿ. ಅದನ್ನು ಉಳಿಸ್ಕೊಂಡು ಬಂದಿರೋ, ತಲತಲಾಂತರದಿಂದ ಉಳಿಸ್ಕೊಂಡು ಬಂದಿರೋ ಎಲ್ಲ ತಾಯಂದರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಸಬ್ಸಿಗೆ ಸೊಪ್ಪಿನ ಚಟ್ನಿಗೆ ಏನು ಬೇಕು ಅಂತ ಹೇಳ್ತೀನಿ. ಈ ಸ್ಪೂನಲ್ಲಿ 1 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನು, ಆಮೇಲೆ 1/4 ಸ್ಪೂನು ಹಾಕ್ತಾಯಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡೋಣ. ತಿರುಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಅದನ್ನು ಈಗ ನೋಡಿ, ಸಬ್ಸಿಗೆ ಸೊಪ್ಪನ್ನು 1 ಕಟ್ಟು 3 ಸಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹುರಿಯೋಣ. ತುಂಬ ಮಣ್ಣಿರುತ್ತೆ, ಅದನ್ನು 3 ಸಲ ಎಲ್ಲ ನೀರು ಚೇಂಜ್ ಮಾಡಿ 3 ಸಲ ತೊಳೆಯೋಣ. ಆಮೇಲೆ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಇಷ್ಟು ದಪ್ಪದ್ದು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇಲ್ಲ, ಅರ್ಧ ಬಟ್ಲು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಒಂದ್ಸಲಿ ಮಾಡ್ಕೊಂಡು ಬರೋಣ ಮಿಕ್ಸಿನ, ಆಮೇಲೆ ಸೊಪ್ಪು ಸೇರಿಸೋಣ. ಆಮೇಲೆ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ತುಂಬ ರುಚಿಯಾದ ಸಬ್ಸಿಗೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ.